ಮಕ್ಕಳಿಗೆ ಉತ್ತಮ ಶಿಕ್ಷಣ ಕೊಡಿಸಬೇಕು. ವೀರಭದ್ರ ಶಿವಾಚಾರ್ಯ ಸ್ವಾಮೀಜಿ ಕರೆ. ಆದರ್ಶ ಜೀವನಕ್ಕೆ ಶಿಕ್ಷಣ ಅತ್ಯವಶ್ಯಕ. ಮಕ್ಕಳಿಗೆ ಶಿಕ್ಷಣದಿಂದ ವಂಚಿತರಾಗದೆ ಉತ್ತಮ ಶಿಕ್ಷಣವನ್ನ ನೀಡಿ ಎಂದು ಸಿದ್ದಿರಬೆಟ್ಟದ ಬಾಳೆಹೊನ್ನೂರು ಶಾಖಮಠ ವೀರಭದ್ರ ಶಿವಾಚಾರ್ಯ ಸ್ವಾಮೀಜಿ ತಿಳಿಸಿದರು. ತಾಲೂಕಿನ ಕೊಡಿಗೇನಹಳ್ಳಿ ಹೋಬಳಿಯ ಸಿಂಗನಹಳ್ಳಿ ಗ್ರಾಮದಲ್ಲಿ ಹಿಂದೂ ಸಾಧರ ಕ್ಷೇಮಾಭಿವೃದ್ಧಿ ಸಂಘದಿಂದ ಮಂಡಿ ಹರಿಯಣ್ಣ ಮತ್ತು ಎಂಎಸ್ ಮಲ್ಲಯ್ಯನವರ ಪುತ್ಥಳಿ ಅನಾವರಣ ಸಮಾರಂಭದಲ್ಲಿ ಮಾತನಾಡಿದ ಅವರು, ಪ್ರಪಂಚದಲ್ಲಿ ಮಾನವ ಜನ್ಮ ಶ್ರೇಷ್ಠವಾಗಿದ್ದು, ಹುಟ್ಟುವಾಗ ಹೆಸರಿರೋದಿಲ್ಲ, ಹೋಗುವಾಗ ಉಸಿರು ಇರೋದಿಲ್ಲ. ನಾವು ಮಾಡಿದ ಸಮಾಜಮುಖಿ ಕಾರ್ಯ ಜೀವಂತವಾಗಿರುತ್ತೆ ಎಂದಿದ್ದಾರೆ. ಸಂಸ್ಕೃತಿಯಾಗಿರಬಹುದು, ಗುರುಗಳಿಗೆ ಗೌರವಿಸೋದಾಗಿರಬಹುದು ಮತ್ತು ಎಲ್ಲರನ್ನ ಪ್ರೀತಿಸುವಂತ ಒಂದು ಗೌರವವನ್ನು ನೋಡಿರತಕ್ಕಂಥದ್ದು ನಾವು ಸಾದರ ಸಮಾಜದಲ್ಲಿ ಅನ್ನುವಂಥದ್ದನ್ನ ಅತ್ಯಂತ ಸಂತೋಷಪೂರ್ವಕವಾಗಿ ನಾವು ಇಲ್ಲಿ ಹೇಳಿಕೊಳ್ಳಿಕ್ಕೆ ಇಚ್ಛೆ ಪಡ್ತೇವೆ. ಈಗಾಗಲೇ ನಮ್ಮ ರವಿಕುಮಾರ್ ಅವರು ಸಮಾಜದ ಅಭಿವೃದ್ಧಿ ಬಗ್ಗೆ, ವಿದ್ಯಾರ್ಥಿ ನಿಲಯಗಳ ಬಗ್ಗೆ ಮತ್ತು ಸಮಾಜಕ್ಕೆ ದಾನವನ್ನು ಕೊಟ್ಟಿರ್ತಕ್ಕಂಥ ದಾನಿಗಳನ್ನು ಬಹಳಷ್ಟು ಎಲ್ಲರನ್ನ ನೆನಪಿಸಿಕೊಂಡ್ರು. ಅವರ ನೆನಪಿನ ಶಕ್ತಿಗೆ ನಾವು ಅವ್ರಿಗೊಂದು ಧನ್ಯವಾದ ಹೇಳ್ತೀವಿ. ಎಷ್ಟು ಇಡೀ ನಮ್ಮ ರಾಜ್ಯದ ಹಲವಾರು ಆ ಜಾಗದ ವಿಚಾರವಾಗಿರ್ಬೋದು, ಆ ದಾನಿಗಳಾಗಿರ್ಬೋದು, ಯುವಕರು ಇವತ್ತು ಆ ಪುತ್ಥಳಿ ಅನಾವರಣ ಮಾಡಿರ್ತಕ್ಕಂಥದ್ದು ಬರೀ ಇವತ್ತು ಪುತ್ಥಳಿ ಅಷ್ಟೇ ಅಂತಲ್ಲ, ಒಂದು ಒಳ್ಳೆಯ ಸಂದೇಶವನ್ನ ಇದು ಸಮಾಜಕ್ಕೆ ಕೊಡ್ತಾ ಇದೆ. ಏನು ಸಂದೇಶ ಅಂತ ಹೇಳಿದ್ರೆ, ಒಬ್ಬ ವ್ಯಕ್ತಿ ತನ್ನ ಮನೆಗೆ, ತನ್ನ ಕುಟುಂಬಕ್ಕೆ ಅಷ್ಟಕ್ಕೆ ಮೀಸಲಾಗಿದ್ದುಕೊಂಡು ಜೀವನವನ್ನ ಸಾಗಿಸಿದ್ರೆ ಆ ವ್ಯಕ್ತಿಯನ್ನ ಆ ಕುಟುಂಬದವರು ಮಾತ್ರ ನೆನಪಿಸಿಕೊಳ್ತಾರೆ, ಆ ಕುಟುಂಬದವರು ಮಾತ್ರ ಅವರನ್ನು ಗೌರವಿಸ್ತಾರೆ. ಆದ್ರೆ ಅದೇ ವ್ಯಕ್ತಿ ತನ್ನ ಕುಟುಂಬಕ್ಕೆ, ಅದರ ಜೊತೆಯಲ್ಲಿ ಸಮಾಜಕ್ಕೆ ಏನಾದರೂ ಕೊಡುಗೆಯನ್ನು ಕೊಟ್ಟರೆ ಇಡೀ ಸಮಾಜ ಅವರು ನೆನಪಿಸಿಕೊಳ್ಳುತ್ತೆ ಅನ್ನುವಂಥದ್ದನ್ನ ಇವತ್ತು ಮಂಡಿ ಹರಿಯಣ್ಣನವರನ್ನ ಮತ್ತು ಮಲ್ಲಯ್ಯರವನ್ನ ನೆನಪಿಸಿಕೊಂಡಿರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಸಹಿತ ಒಂದು ಆದರ್ಶ ಅಂತ ನಾವೆಲ್ಲ ಭಾವಿಸ್ಕೊಳ್ತೀವಿ. ಹಿಂದೂ ಸಾಧರ ಕ್ಷೇಮಾಭಿವೃದ್ಧಿ ಸಂಘದ ರಾಜ್ಯಾಧ್ಯಕ್ಷ ರವಿಕುಮಾರ್ ಮಾತನಾಡಿ, ನಮ್ಮ ಸಮುದಾಯದ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸದ ಪ್ರೋತ್ಸಾಹಕ್ಕೆ ಬೆಂಗಳೂರಿನಲ್ಲಿ ಪುಟ್ಟ ನಂಜಮ್ಮ ಟ್ರಸ್ಟ್ ವತಿಯಿಂದ ವಿದ್ಯಾರ್ಥಿ ನಿಲಯ ಸ್ಥಾಪಿಸಲಾಗುವುದು. ನಮ್ಮ ಸಮುದಾಯದಲ್ಲಿ ಬಹುತೇಕ ದಾನಿಗಳು ನೀಡಿರುವ ನಿವೇಶನಗಳಲ್ಲಿ ಸಮುದಾಯ ಭವನವನ್ನ ನಿರ್ಮಿಸಿದ್ದಾರೆ. ಕೇಂದ್ರ ಸಚಿವರಾದ ವಿ ಸೋಮಣ್ಣ, ಮಾಜಿ ಸಚಿವರಾದ ಕೆಎನ್ ರಾಜಣ್ಣನವರು ನಮ್ಮ ಸಮುದಾಯದ ಕಾರ್ಯವೈಖರಿ ಹಾಡಿ ಹೊಗಳಿದ್ದಾರೆ ಎಂದಿದ್ದಾರೆ. ಮೊದಲಿಗೆ ನಮ್ಮ ಶ್ರೀರಾಮು, ನಮ್ಮ ರಾಜು, ವಿಜಯ್ ಇವ್ರದ್ದೇನು ಟೀಮು, ನಮ್ಮ ಪ್ರಭು ಇವರೆಲ್ಲ, ಮಂಜಣ್ಣ ಇವರೆಲ್ಲ ಏನು ಹೊಸ ಟೀಮ್ ಕಟ್ಟಿ ನಮ್ಮ ವೇಣಣ್ಣ ಎಲ್ಲರೂ ಜೊತೆಯಲ್ಲಿ ಸಾದ್ರಪ್ಪನ ಮಾಡ್ತೀವಿ, ಮಾಡಿ ತೋರಿಸ್ತೀವಿ ಅಂತ ಹೇಳಿ ಫಸ್ಟ್ ಅವ್ರು ಮಾಡಿದ್ರು. ಅಲ್ಲಿಂದ ಶುರುವಾಯಿತು. ಚಂದನ್ದೂರಲ್ಲಿ ಮಾಡಿದ್ರು ನಮ್ಮ ಮೂರ್ತಣ್ಣವರು. ಅಲ್ಲಿಂದ ಶುರುವಾಗಿದ್ದು ಇನ್ನು ನಿಲ್ಲಲ್ಲ. ಇದೊಂಥರ ಕಿಡಿ ಅಂತಂದ್ರೆ ಕೆಟ್ಟ ಕಿಡಿ ಅಲ್ಲ, ಒಳ್ಳೆ ಜ್ಯೋತಿ. ಇದು ಜ್ಯೋತಿ ಹೆಚ್ಚಿದರೆ ಇದು ಇನ್ನು ನಿರಂತರವಾಗಿ ನಮ್ಮ ಸಮಾಜದಲ್ಲಿ ಇರ್ತಕ್ಕಂಥ ಎಲ್ಲಾ ಕಡೆ ಬೆಳೀತಾ ಇರುತ್ತೆ ದೀಪ. ಉದಾಹರಣೆಗೆ ತುಮಕೂರು ಬಾಲಕರ ವಿದ್ಯಾರ್ಥಿನಿಯ ಉದ್ಘಾಟನಾ ಸಮಾರಂಭದಲ್ಲಿ ಸೋಮಣ್ಣವ್ರು ಹೇಳಿದ್ದು, ನಮ್ಮ ಸಮಾಜ ಸ್ವಾಭಿಮಾನಕ್ಕೆ ಮತ್ತು ಸಂಸ್ಕಾರಕ್ಕೆ ಹೆಸರುವಾಗಿರ್ತಕ್ಕಂಥ ಸಮಾಜ ಅಂತ ನಮ್ಮ ಕೇಂದ್ರ ಸಚಿವರು, ಭಾರತ ಸರ್ಕಾರದ ಕೇಂದ್ರ ಸಚಿವರು ಹೇಳ್ತಾರೆ, ರಾಜಣ್ಣ ಹೇಳ್ತಾರೆ, ಮತ್ತೆ ನಮ್ಮ ಏನು ಜಯಚಂದ್ರ ಸಾಹೇಬ್ರು ಹೇಳ್ತಾರೆ, ಈ ತರ ಭವನ ಎಲ್ಲಿ ಕಟ್ಟಿಲ್ಲ ಅಂತ. ಗೌರಿಬಿದನೂರು ಶಾಸಕರು ಹೇಳ್ತಾರೆ, ನಿಮ್ಮ ಗೌರಿಬಿದನೂರನ್ನ ಸಮುದಾಯ ಭವನಕ್ಕೆ ನನ್ನ ಸಿಂಹ ಪಾಲಿರ್ಲಿ ಅಂತ ಹೇಳ್ತಾರೆ. ಬಿಕಾಸ್ ಆಫ್ ನಮ್ಮಲ್ಲಿರ್ತಕ್ಕಂಥ ಶಿಸ್ತು ಮತ್ತು ಒಗ್ಗಟ್ಟಿಗೋಸ್ಕರವಾಗಿ ಅವ್ರು ಈ ತರ ಎಲ್ಲರೂ ಹೇಳ್ತಾರೆ. ಅಂದ್ರೆ ನಾವು ಎಲ್ಲಿದ್ದೀವಿ ಅಂತ ಯೋಚನೆ ಮಾಡಿ, ನಮ್ಮಲ್ಲಿ ಕೀಳರಿಮೆ ಇರಬಾರದು, ನಾವು ಯಾರು ಕಡಿಮೆ ಇದ್ದೀವಿ ಅನ್ನೋ ಮಾತನ್ನ ಬಿಟ್ಬಿಡಿ. ನಾವು ತುಂಬಾ ಸ್ವಚ್ಛವಾಗಿರ್ತೀವಿ, ಯಾರಿಗೂ ಏನ್ ಕಡಿಮೆ ಇಲ್ಲ. ಒಂದು ಊರಲ್ಲಿ ಇದ್ರೆ ನಾವು ಆ ಊರ್ನ ನಾವು ವ್ಯವಸ್ಥಿತವಾಗಿ ನಡೆಸ್ತಾ ಇರ್ತೀವಿ. ಯಾವುದೇ ಊರು ಇರ್ಲಿ, ಗೌರಿಬಿದನೂರಿನಲ್ಲಿ, ಇನ್ನೊಂದ್ ಕಡೆ ಇರ್ಲಿ, ಒಂದು ತುಮಕೂರಿನಲ್ಲಿ ಮಹಿಳಾ ವಿದ್ಯಾರ್ಥಿ ನಿರ್ಮಾಣ ಮಾಡ್ಬೇಕಾದ್ರೆ ನಮ್ಮ ಡೆಲ್ಟಾ ರವಿರವರು, ನಮ್ಮ ಸುರೇಶ್ ಅಣ್ಣವರು, ಸುಮಾರು ಜನ. ಇನ್ನು ನಟ ಅರ್ಜುನ್ ಯೋಗಿ ಮಾತನಾಡಿ, ಇಂತಹ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವುದು ನನ್ನ ಪುಣ್ಯ. ಇಲ್ಲಿ ಭಾಗವಹಿಸಿರುವ ಸಮೂಹ ನೋಡಿದಾಗ ನಾನು ಸಹ ಬಿಡುವಿನ ಸಮಯದಲ್ಲಿ ಸಮಾಜಮುಖಿ ಸೇವೆಯಲ್ಲಿ ತೊಡಗಿಸಿಕೊಳ್ಳಬೇಕೆಂದು ಭಾಸವಾಗ್ತಾ ಇದೆ. ನಾನು ಗರ್ವದಿಂದ ಹಿಂದೂ ಸಾಧರು ಎಂದು ಹೇಳಿಕೊಳ್ಳುವ ಮೂಲಕ ಯುವ ಸಮುದಾಯ ಜಾಗೃತರಾಗಬೇಕು ಎಂದಿದ್ದಾರೆ.
ಮುಖಂಡ ರವಿಯಣ್ಣ ಪಾಪ ಸಂಘದ ಒಂದು ಇತಿಹಾಸ ಆಗಿರ್ಬೋದು, ಕೊಡುಗೆಗಳಾಗಿರ್ಬೋದು, ಅದನ್ನೆಲ್ಲ ತುಂಬ ಮಾತಾಡಬೇಕಾದ್ರೆ ಇಷ್ಟೊಂದು ಕೊಡುಗೆ ಇದೆ ಅಂತ ನನಗೆ ಇವಾಗ ಅರ್ಥ ಆಗ್ತಾ ಇದೆ. ಎಷ್ಟೊಂದು ಸಲ ನನಗೆ ಯಂಗ್ಸ್ಟರ್ಸ್ ನಮ್ಮ ಸಮಾಜದಲ್ಲಿ ಈ ಥರದೊಂದು ಕಾರ್ಯಕ್ರಮ ಮಾಡಿದಾಗ 2-3 ಸಲ ಕರೆದಾಗ ನಾನು ಬರೋದಕ್ಕಾಗಿರಲಿಲ್ಲ. ಬಟ್ ಈ ಟೈಮ್ ನಮ್ಮ ಮದನ್ ಆಗಿರ್ಬೋದು, ಕಿರಣ್ ಆಗಿರ್ಬೋದು, ಎಲ್ಲರೂ ಪ್ರತಿಯೊಬ್ಬರು ಇಲ್ಲ ಬರಲೇಬೇಕು ಈ ಟೈಮು, ನಾವೆಲ್ಲ ಯಂಗ್ಸ್ಟರ್ಸ್ ಎಲ್ಲ ಸೇರಿ ಮಾಡ್ತಾ ಇದೀವಿ ಅಂತ ಹೇಳಿದಾಗ ಅಕಸ್ಮಾತ್ ನಾನೇನಾದರೂ ಮಿಸ್ ಮಾಡ್ಕೊಂಡಿದ್ದಿದ್ರೆ ಇಂಥ ಅದ್ಭುತವಾದ ನಮ್ಮ ಕಮ್ಯುನಿಟಿಯ ಒಂದು ಅದ್ಭುತವಾದ ಕಾರ್ಯಕ್ರಮ ನಾನು ಮಿಸ್ ಮಾಡ್ಕೊತಾ ಇದೆ. ಥ್ಯಾಂಕ್ ಯು ಸೋ ಮಚ್ ಮದನ್, ಕಿರಣ್, ರವಿ ಸರ್, ಥ್ಯಾಂಕ್ ಯು ಸೋ ಮಚ್. ತುಂಬಾ ಜನಕ್ಕೆ ಗೊತ್ತಿದೆ, ತುಂಬಾ ಜನಕ್ಕೆ ಗೊತ್ತಿಲ್ಲ. ನಾನಿದೇ ಕೊರಟಗೆರೆ ತಾಲೂಕು ಅಳಾಲ್ಸಂದ ಗ್ರಾಮದಲ್ಲಿ, ಒಂದು ಪುಟ್ಟ ಗ್ರಾಮದಿಂದ 2011ರಲ್ಲಿ ನಾನು ನಮ್ಮ ಮನೋರಂಜನಾ ಕ್ಷೇತ್ರ, ಸಿನಿಮಾ ಕ್ಷೇತ್ರಕ್ಕೆ ಕಾಲಿಟ್ಟಿದ್ದು. ಒಂದು 13 ವರ್ಷದ ಜರ್ನಿಲಿ ನನಗೆ ರವಿ ಸರ್ ಬೆಂಗಳೂರಲ್ಲಿ, ನಾನು ಅವರು ಒಂದೇ ಏರಿಯಾದಲ್ಲಿ ಇರೋದು, RR ನಗರದಲ್ಲಿ. ಪ್ರತಿಯೊಂದು ಸಲಿನೂ ಸಿಕ್ಕಿದಾಗೆಲ್ಲ ಪ್ರೋತ್ಸಾಹ ಮಾಡಿ ನಮ್ಮನ್ನು ಆಶೀರ್ವಾದ ಮಾಡ್ತಾರೆ. ಹಾಗೆ ನಮ್ಮ ಕಷ್ಟದ ಟೈಮ್ಗಳಲ್ಲಿ ಕೆಲವೊಂದು ಮಾತುಗಳು ನಮಗೆ ಸಪೋರ್ಟ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ಆ ವಿಷಯದಲ್ಲಿ ನಮ್ಮ ಮಧುಗಿರಿ ರಾಜು ಸರ್ ಆಗಿರ್ಬೋದು, ಶ್ರೀನಿವಾಸ ಮೂರ್ತಿ ಸರ್ ಆಗಿರ್ಬೋದು, ಹಾಗೆ ಎಸ್ಪೆಷಲಿ ಡೆಂಟ ರವಿ ಸರ್ ನಮ್ಮ ಯಾವುದೇ ಪ್ರೋಗ್ರಾಮ್ಗೆ ಪ್ರತಿಯೊಂದಕ್ಕೂ ಬಂದು 2011ರಿಂದನೂ ಕಂಟಿನ್ಯೂಸ್ ಆಗಿ ನಂಗೆ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದಾರೆ. ಹಾಗೆ ನಮ್ಮ ಬಲರಾಮಣ್ಣವರಾಗಿರ್ಬೋದು, ಇಡೀ ಫ್ಯಾಮಿಲಿ ನಮ್ಮ ಜೊತೆ ನಿಂತಿದ್ದಾರೆ. ಒಂದು ಖುಷಿ ಏನಂದ್ರೆ, ಈಗ ನಾನೊಂದು ಸೀರಿಯಲ್ ಮಾಡ್ತಾ ಇದ್ದೀನಿ ಶಾಂತಿ ನಿವಾಸ ಅಂತ. ಅದರಲ್ಲಿ ನನ್ನ ತಂದೆ ಬಂದು ಮುಖ್ಯಮಂತ್ರಿ ಚಂದ್ರು ಸರ್. ಇವತ್ತು ಆಕ್ಚುಲಿ ಬಂದಿದ್ರೆ ಚೆನ್ನಾಗಿರೋದು. ಕೋಇನ್ಸಿಡೆನ್ಸ್ಲಿ ಏನಂದ್ರೆ ನಾವಿಬ್ರು ಒಂದಿನನೂ ಆಕ್ಟ್ ಮಾಡಿಲ್ಲ, ಆದ್ರೂ ಕೂಡ 1-2 ದಿನ ಆಕ್ಟ್ ಮಾಡ್ಬಿಟ್ಟು ಅವ್ರನ್ನ ಫೋಟೋ ಮಾಡ್ಕೊಟ್ಟಿದ್ರು. ಸೊ ಎಲ್ಲ ಒಂದ್ ಕಡೆ ನಮ್ಮ ಕಲಾವಿದರು ಕ್ಷೇತ್ರದಲ್ಲಿ ಹೆಂಗಾಗುತ್ತೆ ಅಂದ್ರೆ, ತಂದೆ ಆಗ್ತಾರೆ, ಚಿಕ್ಕಪ್ಪ ಆಗ್ತಾರೆ, ದೊಡ್ಡಪ್ಪ ಆಗ್ತಾರೆ. ಅಲಂಕಾರ ಮಾಡ್ಕೊಂಡು ನಾನು ಹೇಳ್ತಾ ಇದ್ದೆ, ತುಂಬಾ ಚೆನ್ನಾಗಿ ಅಲಂಕಾರ ಮಾಡ್ಕೊಂಡ್ ಬಂದಿದ್ದೀರಾ, ಒಂದೇ ತರ ಸ್ಯಾರಿ ಕೊಡ್ಸಿದ್ದಾರೆ, ಸ್ಯಾರಿ ಉಟ್ಕೊಂಡ್ ಬಂದಿದ್ದೀರಾ, ಎಷ್ಟು ಚೆನ್ನಾಗಿದೆ ಕಳಸ ಹೊತ್ಕೊಂಡು. ಈ ಒಂದು ದೃಶ್ಯವನ್ನ ನೋಡೋದು ನಾವು ಹಳ್ಳಿ ಕಡೆನೆ ಆಗಿದೆ. ಯಾಕೆಂದ್ರೆ ಪೇಟೆನಲ್ಲಿ ನಶಿಸಿ ಹೋಗ್ತಾ ಇದೆ ಇಂಥ ಒಂದು ಕಾರ್ಯಕ್ರಮಗಳು ಆಗಿರ್ಬೋದು, ಕಳಸ ಹೊತ್ಕೊಂಡು ಹೋಗೋದಾಗಿರ್ಬೋದು, ಯಾವುದೂ ಆಗ್ತಾ ಇಲ್ಲ. ಈ ಶ್ರಾವಣ ಮಾಸದಲ್ಲಿ ಹೆಣ್ಮಕ್ಳು ಇಷ್ಟು ಚೆನ್ನಾಗಿ ಕಳಸ ಹೊತ್ಕೊಂಬಂದು ತುಂಬಾ ಖುಷಿ ಆಗ್ತಾ ಇದೆ. ಈ ಒಂದು ನೋಟವನ್ನ ಕಣ್ತುಂಬಿಕೊಂಡಿದ್ದು ನನಗೆ ತುಂಬಾ ಆನಂದ ಆಯ್ತು. ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಪುದೂರಿನ ಹೆಣ್ಮಕ್ಳು ಬಹಳ ಚೆನ್ನಾಗಿ ಡೋಲ ಅಂತಾರೆ, ಅದು ಚೆಂಡೆನ ಬಾರಿಸಿದ್ದಾರೆ. ಅದು ಹೇಳ್ತಾ ಇದ್ರು, ಒಂದು 18 kg ಇದೆ, ಒಂದು 13 kg ಇದೆ ಹಾಕೊಂಡು ಅವರು ಒಂದು ಕಲೆಯನ್ನ ನಮ್ಮ ಮುಂದೆ ತೋರಿಸಿದ್ದಾರೆ. ಅವ್ರಿಗೂ ಕೂಡ ನಾವು ಒಂದು ಧನ್ಯವಾದಗಳನ್ನ ಅಂತ ತೋರಿಸ್ಕೊಟ್ಟಂತ ಅವ್ರಿಗೂ, ಮತ್ತೆ ಇಲ್ಲಿ ಎಲ್ಲ ಸೇರಿರ್ತಕ್ಕಂಥ ಎಲ್ಲ ನಮ್ಮ ಬಂಧುಗಳಿಗೂ, ಇಲ್ಲಿ ಅನಾವರಣ ಮಾಡಿದಂತ ಗಣ್ಯರಿಗೂ. ಇನ್ನು ಕಾರ್ಯಕ್ರಮದಲ್ಲಿ ನಟ ರಮೇಶ್ ಪಂಡಿತ, ಸಾಧನಾ ವನಿತಾ ಮಂಡಳಿ ಅಧ್ಯಕ್ಷೆ ಪದ್ಮಚಂದ್ರು, ಕಿರುತೆರೆ ನಟ ಹರೀಶ್ ರಾಯಪ್ಪ, ಸಂಘದ ಗೌರವಾಧ್ಯಕ್ಷ ಹರೀಶ್, ಡಾಕ್ಟರ್ ಶಿವು ಮಲ್ಲಯ್ಯ ಮಾತನಾಡಿದ್ರು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮಿಲ್ ಶ್ರೀನಿವಾಸ, ಮಾಜಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷ ಸಿಆರ್ ನರಸಿಂಹಮೂರ್ತಿ, ತುಮುಲ್ ನಿರ್ದೇಶಕ ಕಾಂತರಾಜು, ಶ್ರೀನಿವಾಸ್ ವೆಂಕಟೇಗೌಡ, ದಾಡಿ ನಾಗರಾಜು, ಎಸ್ಆರ್ ನಾಗರಾಜು, ದೊಡ್ಡಮಾಲೂರು ಸಂಜೀವೇಗೌಡ, ಕಿರಣ್, ಮಧು, ಜಗನ್ನಾಥ್, ಲಕ್ಷ್ಮೀ ನರಸೇಗೌಡ ಸೇರಿದಂತೆ ಸಮುದಾಯದ ಮುಖಂಡರು ಹಾಜರಿದ್ದರು. ಸಿರಾಜ್ ಅಹಮದ್, ಪ್ರಜಾಶಕ್ತಿ ಟಿವಿ, ಮಧುಗಿರಿ.